ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆಕ್ಚುಲಿ ಇವತ್ತು ಏನ್ ವಿಶೇಷ ಹೇಳಿ? ನಾಗರ ಪಂಚಮಿ ಶುಕ್ರವಾರ ಬಂದಿದೆ. ತುಂಬಾ ವಿಶೇಷವಾದ ದಿನ. ಇವತ್ತು ಶುಕ್ರವಾರ ಆಗಿದ್ರಿಂದ ಬೆಳಿಗ್ಗೆ ಬೇಗ ಎದ್ದೆಲ್ಲ ಕೆಲಸ ಮುಗಿಸಿ ಎಲ್ಲರೂ ಸ್ನಾನ ಮಾಡಿ ಹೊರಡ್ಬೇಕು. ಇವತ್ತು ನಮ್ಮ ಲೇಔಟ್ ಅಲ್ಲೂ ಒಂದು ವಿಶೇಷ. ಯಾಕೆ ಅಂತ ಅಂದ್ರೆ ಇವತ್ತು ನಮ್ಮ ಲೇಔಟ್ ಅಲ್ಲಿ ಪೈಪ್ ಲೈನ್, ಆಕ್ಚುಲಿ ಪೈಪ್ಗಳೆಲ್ಲ ಬಂದಿತ್ತು. ಕಾವೇರಿ ವಾಟರ್ ನಮ್ಮ ಲೇಔಟ್ಗೆ ಸ್ಯಾಂಕ್ಷನ್ ಆಗಿರೋದ್ರಿಂದ ಅದ್ರದ್ದು ಪೂಜೆ ಇತ್ತು. ಅಂದ್ರೆ ಮನೆ ಮನೆ ಹತ್ರಕ್ಕೂನು ನಲ್ಲಿಗಳನ್ನ ಕನೆಕ್ಷನ್ ಕೊಡೋದಿಕ್ಕೆ, ಪೈಪ್ನ ಹಾಕೋದಿಕ್ಕೆ ಅಂತ. ಸೊ ಅದನ್ನ ಪೂಜೆ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾವು ಅಂದವೇ ಹಂಗೆ ಹೊರಟಿದ್ವಲ್ಲ, ಅದು ಪೂಜೆ ಮುಗಿಸ್ಕೊಂಡು ಆಫೀಸ್ಗೆ ಹೋದ್ವಿ. ಇನ್ನೊಂದು ಸರ್ಪ್ರೈಸ್ ಏನಪ್ಪ ಇವತ್ತಂತ ಅಂದ್ರೆ, ನನ್ನ ಫ್ರೆಂಡ್ ಆಕ್ಚುಲಿ ದುಬೈಯಲ್ಲಿದ್ದಾನೆ. ಅವನು ಇದೆಲ್ಲ ಗುರುವಂದನಾ ಪ್ರೋಗ್ರಾಮ್ ಆದ್ಮೇಲೆ ಕನೆಕ್ಟ್ ಆಗಿದ್ದ. ಸೊ ಅವನ್ನ ನೋಡಿ ಆಕ್ಚುಲಿ ನಾನು 20 ಇಯರ್ಸ್ ಆಗಿದೆ, ಇನ್ನ ನೋಡಿಲ್ಲ ಕೂಡ ಡೈರೆಕ್ಟ್ ಆಗಿ. ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ, 5th 6th ಅಲ್ಲಿ ಇದ್ದಾಗ. ಇನ್ನು 8th 9th 10th ಅಂತೂ ಅವ್ನು ಎ ಸೆಕ್ಷನ್, ನಾನು ಬಿ ಸೆಕ್ಷನ್, ನಾವು ಮಾತೇ ಆಡ್ತಿರ್ಲಿಲ್ಲ ಅಂತ ಅನ್ಕೊಬೋದು, ಇಲ್ಲ ನಿಜ ಕೂಡ ಅದು. ಸೊ ಅಂದವೇ ಹೋಗ್ಬೇಕಾದ್ರೆ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಅವನು ನೆನ್ನೆ ನೈಟ್ ಕಾಲ್ ಮಾಡಿಬಿಟ್ಟು ಹೇಳಿದ್ದ, ನಮ್ಮ ಮಕ್ಳ ಜೊತೆ ಎಲ್ಲ ಮಾತಾಡ್ತಿದ್ದ. ಆಗ ಏನೋ ಪಾರ್ಸಲ್ ಯಾರೋ ಬರ್ತಿದ್ದಾರೆ, ಕೊಟ್ಟು ಕಳ್ಸಿದ್ದೀನಿ ಅಂತ. ಸೊ ರಿಸೀವ್ ಮಾಡಿದ್ವಿ, ಖುಷಿ ಆಯ್ತು. ಜೊತೆಗೆ ಒಂದು ಸರ್ಪ್ರೈಸ್ ಅಂತ ಅಂದ್ರೆ, ಇವ್ರಿಗೆಲ್ಲ ವೆರೈಟೀಸ್ ಚಾಕ್ಲೇಟ್ ಕೊಟ್ಟು ಕಳ್ಸಿದ್ರ ಜೊತೆಗೆ ನನಗ್ ಕೂಡ ನನ್ನ ಲಾಗ್ ಎಲ್ಲ ನೋಡ್ತಿದ್ನಂತೆ ಅವನು. ಅದರಲ್ಲಿ ವಾಯ್ಸ್ ಕಮ್ಮಿ ಬರ್ತಿದೆ ಅಂದ್ಬಿಟ್ಟು ಯಾಕೆ ಇದನ್ನ ಮೈಕ್ ಯೂಸ್ ಮಾಡಲ್ವಾ ಅಂತ ಕೇಳಿದೆ. ಇಲ್ಲ ತಗೋಬೇಕು ಅಂತ ಹೇಳಿದ್ದೆ. ಸೊ ತಗೊಂಡು ಪಾಪ ಅವನೊಂದು ಮೈಕ್ನ ಕಳ್ಸಿದ್ದ, ನೋಡಿ ಇದನ್ನ ಟ್ರೈ ಮಾಡು ಅಂತ. ಅದ್ರಲ್ಲೇ ಇವತ್ತು ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೀನಿ. ಹೇಗ್ ಬರ್ತಿದೆ ಅಂತ ನೀವು ಕಮೆಂಟ್ ಮಾಡ್ಬೇಕು. ಇವತ್ತೆಲ್ಲ ದಿನ ಚೆನ್ನಾಗಿ ಸ್ಟಾರ್ಟ್ ಆಗಿ ಚೆನ್ನಾಗಿ ಎಂಡ್ ಆಯ್ತು. ಸೊ ನಾನು ಆಫೀಸ್ಗೆ ಹೋದಾಗ ಅವನು ಕೊರಿಯರ್ ಮಾಡಿಸಿದ್ದ. ಸೊ ಇಲ್ಲಿಗೆ ರ್ಯಾಪಿಡೋ ಇಂದ ಡೆಲಿವರ್ ಆಗಿತ್ತು. ಡೆಲಿವರ್ ಆಗಿ ನಾವು ನೈಟ್ ಆಯ್ತು ಇವತ್ತು ಬಂದಿದ್ದು ಕೂಡ. ವರ್ಕ್ ಎಲ್ಲ ಮುಗಿಸ್ಕೊಂಡು ವೀಕೆಂಡ್ ಇದ್ರಿಂದ ಆಮೇಲೆ ಬಂದ್ ನೋಡಿದ ತಕ್ಷಣ ಖುಷಿ ಆಯ್ತು. ನಮ್ಮ ಮಕ್ಳಿಗಂತೂ ಫುಲ್ ಸರ್ಪ್ರೈಸ್, ಅವ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನ್ರ ಖುಷಿಲಿ ಎಲ್ಲ ಏನೇನ್ ಕಳ್ಸಿದ್ರು ಅಂತ ನೋಡ್ಕೊಂಡು ಅದನ್ನೊಂದು ಮಾತಾಡಿದ್ವಿ. ಚೆನ್ನಾಗಾಯ್ತು. ಒಂಥರ ಪೂಜೆಯಿಂದ ಹಿಡಿದು ಇವತ್ತಿನ ದಿನ ಎಲ್ಲ ಚೆನ್ನಾಗಾಯ್ತು. ಸಂಜೆ ಬರ್ಬೇಕಾದ್ರೆ ರೋಡ್ ನ ನೋಡಿದ್ವಿ, ಒಂದೇ ಲೈನ್ ಅಲ್ಲಿ ನೀಟಾಗಿ ತೆಗ್ದಿದ್ದಾರೆ. ಯಾಕೆಂದ್ರೆ ಮುಂಚೆನೆ ನಮ್ಗೆ ರೋಡ್ ಸ್ಯಾಂಕ್ಷನ್ ಆಗಿತ್ತು, ಒಂದ್ ಲೈನ್ಗೆನೆ ನೀಟಾಗಿ ಹಾಕೊಂಡು ಹೋಗಿದ್ದಾರೆ. ಒಂಥರ ಅಲ್ವಾ, ರೋಡು, ನೀರು ಇವೆಲ್ಲ ಬೇಸಿಕ್ ಫೆಸಿಲಿಟೀಸ್. ಇಷ್ಟಿದ್ರೆ ಅಟ್ಲೀಸ್ಟ್ ಖುಷಿ ಅಂತೂ ಇರುತ್ತೆ ಲೈಫಲ್ಲಿ. ನಮಗಂತೂ ಸದ್ಯಕ್ಕೆ ರೋಡ್ ಆಗಿತ್ತು, ಈಗ ನೀರ್ ಫೆಸಿಲಿಟಿ ಒಂದಿದೆ, ಶಾಶ್ವತ ಪರಿಹಾರ ಅಂತ ಮಾಡಿದ್ದಾರೆ. ಅದು ಕಾವೇರಿ ವಾಟರೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ನುಡಿದಂತೆ ನಡ್ಕೊಂಡಿದ್ದಾರೆ ಅಲ್ವಾ. ನೀರಂತೂ ತುಂಬಾ ಅವಶ್ಯಕತೆ ಇತ್ತು ನಮಗೆ ಅಂದ್ರೆ ಸಾರ್ವಜನಿಕವಾಗಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಪಾರ್ಸಲ್ ಸಿಕ್ತಲ್ಲ, ಇದು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಪಟ್ರು ನಮ್ಮ ಮಕ್ಳು. ಮನೆ ಮೇಲ್ಗಡೆಯವರು ಕೊರಿಯರ್ನ ರಿಸೀವ್ ಮಾಡಿದ್ರು. ಅದನ್ನ ಮತ್ತೆ ಇವರು ನಮ್ಮ ಮಕ್ಳು ತಗೋ ಬಂದ್ರು. ನಾನು ಹೇಳ್ದೆ ಏನೋ ಪಾರ್ಸಲ್ ಬಂದಿದೆ ನೋಡಿ ಅಂತ. ಸಿಕ್ಕಾಪಟ್ಟೆ ಖುಷಿ ಆಗಿತ್ತು, ಅವ್ರಿಗೂ ಎಕ್ಸೈಟ್ಮೆಂಟ್ ಆಗಿತ್ತು ಏನು ಅಂತ. ನಮ್ ಚಿಕ್ಕ ಮಗ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ. ಅವ್ನು ತುಂಬಾ ಎಕ್ಸೈಟ್ ಆಗಿದ್ದ, ಖುಷಿ ಆಗಿದ್ರು ಸಿಕ್ಕಾಪಟ್ಟೆ. ಚೆನ್ನಾಯ್ತಾ ಚಿನ್ನಪ್ಪಿ? ಖುಷಿ ಆಯ್ತಾ? ಹಾಯ್ ಫ್ರೆಂಡ್ಸ್, ಆಕ್ಚುಲಿ ಇದ್ರ ಬಗ್ಗೆ ಒಂದು ಸರ್ಪ್ರೈಸ್ ಅಲ್ವಾ. ಎಲ್ಲಿಂದ ಬಂದಿರೋದು ಚಿನ್ನಪ್ಪಿ ಇದು? ಅಚ್ಚು ಎಲ್ಲಿಂದ ಬಂದೈತಪ್ಪ ಇದು? ವೇರ್ ಮಾರ್ಟ್ ಅಂತ ಏನೋ ಇದೆ. ಎಲ್ಲಿಂದ ಅಂತ ನಿಮ್ಗೂ ಗೊತ್ತಿಲ್ಲ ಅಲ್ವಾ? ಆಕ್ಚುಲಿ ಬಂದಿರೋದು ಇಲ್ಲಿಂದ, ದುಬೈಯಿಂದ. ಎಲ್ಲಿಂದ? ದುಬೈ. ಇದ್ರ ಬಗ್ಗೆ ಹೇಳಲೇಬೇಕು. ಇವತ್ತು ಶುಕ್ರವಾರ. ನನಗೆ ನಿನ್ನೆ ರಾತ್ರಿ ನನ್ನ ಫ್ರೆಂಡು ಸರ್ಪ್ರೈಸಾಗಿ ಕಾಲ್ ಮಾಡಿ ಹೇಳಿದ್ದ. ಪಾಪ ಯಾರೋ ಬರ್ತಿದ್ರು ಅಂದ್ಬಿಟ್ಟು ಅವ್ರ ಜೊತೆ ನಮ್ಮ ಮಕ್ಳಿಗೆ ಇಷ್ಟ ಅಂದ್ಬಿಟ್ಟು ನನ್ನ ಮಗ ಒಂದ್ಸಲ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅಂಕಲ್ ಅಲ್ಲಿ ಏನಿರುತ್ತೆ ಅಂತ ಕೇಳಿದ್ದಕ್ಕೆ ಇಷ್ಟು ಕೊಟ್ಟಿದ್ದಾನೆ. ಅಯ್ಯೋ ಪಾಪ ಅನಿಸ್ತು ನನಗೆ. ಬೆಳಿಗ್ಗೆನೇ ಡೆಲಿವರಿನೂ ಕೂಡ ಮಾಡಿಸಿದ್ದ ಇಲ್ಲೇ ನಮ್ಮ ಮನೆ ಅಡ್ರೆಸ್ಸಿಗೆ. ನಮ್ಮ ಫ್ರೆಂಡ್ಶಿಪ್ ಹೆಂಗೆ ಅಂದರೆ, ನಿಜವಾಗ್ಲೂ ನಾನು ಅವನನ್ನು 7th ಆದಮೇಲೆ 8th ಸೆಕ್ಷನ್ಗೆ 8th ಬಂದ್ವಿ ನಾವು ಹೈಸ್ಕೂಲ್ಗೆ. 8th 9th 10th ಅವನು ಎ ಸೆಕ್ಷನ್, ನಾನು ಬಿ ಸೆಕ್ಷನು. ನಿಜ ಹೇಳ್ತೀನಿ ಫ್ರೆಂಡ್ಸ್, ನಾವಂತೂ ಮಾತೇ ಆಡಿಲ್ಲ ಆ 3 ವರ್ಷ. ನಾನು ಮಾತಾಡಿದ್ದೆ ಅವನ ಜೊತೆ ಹೇಳ್ಬೇಕು ಅಂತಂದರೆ 5th 6th 7th ಇನ್ನೂ ಚಿಕ್ಕವರು ಪ್ರೈಮರಿ ಇಲ್ಲಿದ್ದಾಗ.
ಅಲ್ಲಿಂದ ಇಲ್ಲಿವರೆಗೂ ಫೇಸೇ ನಾನು ಮರ್ತ್ಬಿಟ್ಟಿದ್ದೀನಿ. ಒಂದು 20 ವರ್ಷದ ಮೇಲೆ ನಾವು ಫ್ರೆಂಡ್ಶಿಪ್ ಇದೆ, ಇದುವರೆಗೂ ನೋಡಿಲ್ಲ. ಫೋಟೋಸ್ ಅಲ್ಲಿ ನೋಡಿದೀವಿ ಅಂದ್ಬಿಟ್ರೆ ಈಗ ದೊಡ್ಡವರಾಗಿದ್ದೀವಿ, ಆದ್ರೂ ಅದೇ ತರ ಅವ್ನು ಏನು ಮರ್ತಿಲ್ಲ. ಅವನು ಎಲ್ಲ ನೆನಪಿಸ್ಕೊಂಡು ಹೇಳ್ತಿರ್ತಾನೆ. ಎಷ್ಟು ಚಂದ ಅಲ್ವಾ ಅದು. ನಾವು ಏನು ಇಲ್ಲದೆ ಇದ್ದಾಗ ನೋಡಿ ನಮ್ಮ ಫ್ರೆಂಡ್ಶಿಪ್ ಆಗ್ಲಿ, ಆ ಪ್ರೀತಿ ವಿಶ್ವಾಸ ಆಗ್ಲಿ ಹೆಂಗಿರುತ್ತೆ. ಪಾಪ ಅವನು ತುಂಬಾ ಕಷ್ಟ ಪಡ್ತಿದ್ದ, ನಿಜ ಹೇಳ್ತೀನಿ. ಎಷ್ಟು ಕಷ್ಟ ಪಡ್ತಿದ್ದ ಅಂದ್ರೆ ಕೆಲವೊಂದು ವಿಚಾರಗಳು ನನಗೆ ಗೊತ್ತು. ಯಾಕೆ ಅಂತ ಅಂದ್ರೆ ಅವನು ಆ ಚಿಕ್ಕ ವಯಸ್ಸಲ್ಲೇನೆ ಅವನಿಗೆ ಏನ್ ಕಷ್ಟ, ಅವ್ರ ಅಪ್ಪ ಅಮ್ಮನ ಕಷ್ಟ ಏನು ಎತ್ತ ಅಂತ ಚೆನ್ನಾಗಿ ಗೊತ್ತು. ಆ ಕಷ್ಟಪಟ್ಟಿದ್ದಕ್ಕೆ ದೇವ್ರು ಇವತ್ತು ಚೆನ್ನಾಗಿಟ್ಟಿದ್ದಾನೆ. ಇವತ್ತಿನ ತನಕನೂ ನಮ್ಮ ಫ್ರೆಂಡ್ಶಿಪ್ ಆಗ್ಲಿ ಚೆನ್ನಾಗಿದೆ. ಅವ್ನು ನನಗೆ ಫಸ್ಟ್ ಕಾಲ್ ಮಾಡಿದ್ದು ಆಫೀಸಲ್ಲಿದ್ದೆ, ಸಡನ್ ಆಗಿ ಕಾಲ್ ಬಂತು. ಅದರಲ್ಲಿ ಹಿಂಗೆ ಇದು ಆಕ್ಚುಲಿ ಅಬ್ರಾಡ್ ಇಂದಾನೆ, ಅದು ಔಟ್ ಆಫ್ ಸ್ಟೇಟ್ ಅಂತಾನೆ ಇದು ತೋರಿಸ್ತಾ ಇತ್ತು, ಅರಬ್ ಅಂತ ಅಂದ್ಬಿಟ್ಟು. ಇದೇನಪ್ಪ ಈ ತರ ತೋರಿಸಿದ್ಯಲ್ಲ ಅಂತ ಅಂದ್ಬಿಟ್ಟು ನೋಡ್ತಿದ್ದೆ. ಆಗ ಸದ್ಯಕ್ಕೆ ಆ ಕಾಲ್ ಬಂದಿದ್ದಾಗ ಬಟ್ ನನಗೊಂದು ಸೆನ್ಸ್ ಆಗ್ತಿತ್ತು. ನನ್ನ ಫ್ರೆಂಡ್ಸಲ್ಲಿ ಇಬ್ರು ದುಬೈಯಲ್ಲಿ ಇದ್ರು. ಒಬ್ಬ ಪಿ ರಾಜಶೇಖರ್ ಅಂತ, ಇವನು ಆನಂದ ಅಂತ ನನ್ನ ಫ್ರೆಂಡ್ ವಿಜಿ ಹೇಳಿದ್ದ ನನಗೆ. ಆಗ ಅನ್ಕೊಂಡೆ ಆನಂದ ಕೇಳ್ತಿದ್ದ ಅಂತ, ಇವ್ನು ಯಾವಾಗಲೂ ಒಂದ್ಸಲ ಮಾತಾಡ್ಬೇಕಂದ್ರೆ ವಿಜಿ ನನ್ಗೆ ಹೇಳಿದ್ದ, ಇವನೇ ಮಾಡಿರ್ಬೋದು ಅಂತ. ನಾನು ಯಾರು ಗೊತ್ತಾಯ್ತಾ ಅಂತ. ಸೊ ಸರ್ಪ್ರೈಸಿಂಗ್ಲಿ ಅವ್ನು ಕಾಲ್ ಮಾಡಿ ತುಂಬಾ ವರ್ಷ ಆಯ್ತು, ಖುಷಿ ಆಯ್ತು. ನಾವು ಮಾತಾಡಿರ್ಲಿಲ್ಲ, ಆಗ ಈ ಫೋಟೋಸ್ ಎಲ್ಲ ನೋಡ್ಬಿಟ್ಟು ಮಾಡಿದೆ ಅಂತ ಅಂದ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಹಿಂಗೆ ಮಾತಾಡ್ತಿದ್ವಿ, ನಮ್ಮ ಮಕ್ಳ ಜೊತೆ ಎಲ್ಲ ಮಾತಾಡ್ತಿದ್ದ ಅವನು. ಅದಾದ್ಮೇಲೆ ಫ್ರೆಂಡ್ಶಿಪ್ ಡೇ ಇತ್ತಲ್ಲ, ಅವಾಗ ಹಂಗಂತ ಇದ್ದ, ಮಕ್ಳೆಲ್ಲ ಹೇಗಿದ್ದಾರೆ ಏನು ಅಂತ. ನನ್ನ ಮಗ ಚಿಕ್ಕವನಂತೂ ಅದು ಬೇಕು ಇದು ಬೇಕು, ನನಗೆ ಅಲ್ಲೇನು ಸಿಗುತ್ತೆ ಚಾಕ್ಲೇಟ್ಸು ಅದು ಇದು ಅಂತ ಕೇಳ್ತಿದ್ದ. ಬಂದಾಗ ತಗೋಬರ್ತೀನಿ ಅಂದಮೇಲೆ ಅವ್ನ ಪಾಪ ಅವ್ನ ಫ್ರೆಂಡ್ಸ್ ಬರ್ತಿದ್ರು ಅಂದ್ಬಿಟ್ಟು ಮನೆಗೆ ಇವತ್ತು ಕಳಿಸಿದ್ದಾನೆ. ಖುಷಿ ಆಯ್ತಾ? ಥ್ಯಾಂಕ್ಸ್ ಹೇಳು ಅಂಕಲ್. ಹೇಳು ಅಷ್ಟೇನಾ? ನೋಡೋಣ, ಅನ್ಬಾಕ್ಸ್ ಮಾಡೋಣ. ಏನು ಸ್ವಲ್ಪ ಕೈ ಎತ್ತಿಲಿ ಇಷ್ಟು ಚಾಕ್ಲೇಟ್ಸ್ ತಿನ್ನಪ್ಪಿ, ಒಂದೇ ಸಲ ತಿನ್ಬಾರ್ದಿದ್ದು. ಅಚ್ಚುಗೆ ಆ್ಯಕ್ಚುಲಿ ಬರ್ಡೇ ಗಿಫ್ಟ್ ನಿನಗೆ. ಪಾಪ ಇದೇನು ಒಂಥರ ಇದ್ರಲ್ಲೂ ಆ್ಯಕ್ಚುಲಿ ಇದು ನನಗೂ ಒಂದು ಸರ್ಪ್ರೈಸ್ ಗಿಫ್ಟ್ ಕಳಿಸಿದ್ದಾನೆ. ಏನಮ್ಮ ಅದು? ಆ್ಯಕ್ಚುಲಿ ನಾನು ಲಾಗ್ ನೋಡಿದಾಗ ನಾನು ಅನ್ಕೊತಾ ಇದ್ದೆ, ಅವ್ನು ಹೇಳ್ತಾ ಇದ್ದ ವಾಯ್ಸ್ ಯಾಕೋ ಸಿಕ್ಕಾಪಟ್ಟೆ ಕಮ್ಮಿ ಬರ್ತಿದೆ, ಇದರಲ್ಲಿ ಕೇಳಿಸ್ತಿಲ್ಲ ಸರಿಯಾಗಿ ಅಂತ ನಾನು ಮಾತಾಡೋದು. ಸೊ ನಾವೇನಾದ್ರೂ ಮಾತಾಡಿದ್ರೆ ಸ್ಪೀಕರಾ ಅದಕ್ಕೆ ಅದೇ ಅಂದ್ರೆ ಇದಕ್ಕೆ ನಾವು ವಾಯ್ಸ್ ಏನಾದ್ರು ಮೆಸೇಜ್ ಅದೇ ಲೈಕ್ ಇವಾಗ ರೆಕಾರ್ಡ್ ಮಾಡ್ಬೇಕಾದ್ರೆ ಇವಾಗ ಅನ್ಬಾಕ್ಸ್ ಮಾಡಿ ಮಾತಾಡಿ ಆಮೇಲೆ ನೋಡೋಣ. ಬಟ್ ತುಂಬಾ ಖುಷಿ ಆಯ್ತು ಕಣೋ ನನಗಂತೂ ಸಿಕ್ಕಾಪಟ್ಟೆ. ಬಟ್ ಇದಕ್ಕೆ ಬೆಲೆ ಕಟ್ಟಕ್ಕಂತೂ ಆಗಲ್ಲ. ಬೆಲೆ ಕಟ್ಟಕ್ಕಾಗತ್ತಾ? ಇಲ್ಲ. ಇದೇನೇ ನಾವು ತಗೊಳ್ಬೋದು ಅಥವಾ ಇರ್ಬೋದು. ನಾವು ತಗೊಳ್ಳೋದಕ್ಕಿಂತ ಒಬ್ರು ನಮ್ಮನ್ನ ಅರ್ಥ ಮಾಡ್ಕೊಂಡು ನಮಗೆ ಗೊತ್ತಿಲ್ದಂಗೆ ಕಳಿಸ್ತಾರಲ್ವಾ. ದುಬೈಯಿಂದ ಫಸ್ಟ್ ಗಿಫ್ಟ್ ನನಗಿದು, ನಿಮಗಿದು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಚಿನ್ನಪ್ಪಿ? ನನಗೆ ಇದು ದೊಡ್ಡದು ಮತ್ತು ಇದೊಂದು. ಇದು ಚೆನ್ನಾಗಿರುತ್ತೆ. ಹಾಂ, ಅದು ತಾತನು ತಂದಿತ್ತಿದ್ದನ್ನ. ತಾತ ಇದು ರೆಡ್ ಕಲರ್ ಚಾಕ್ಲೇಟ್ ತಂದಿತ್ತು. ಹಾಂ, ಈ ಥರದ್ದು ಕೂಡ ತಂದಿತ್ತು. ಚಿನ್ನಪ್ಪಿ ಕೈಯಲ್ಲಿ. ಹಾಂ, ಈ ಥರದ್ದೇ ಏನೋ ತಂದಿತ್ತು. ಹಾರ್ಟ್ ಶೇಪ್ದು ಒಂದು ಬಾಕ್ಸ್ ಒಳಗಡೆ ತಂದಿತ್ತು. ನಿಮಗೆಲ್ಲ ಇದು, ನನಗಿದು. ಅಮ್ಮ ಇವಾಗ ಅನ್ಬಾಕ್ಸ್ ಮಾಡಿ ಅಮ್ಮ ಪ್ಲೀಸ್. ಅನ್ಬಾಕ್ಸ್ ಮಾಡ್ಲಾ? ಹಾಂ, ಎಸ್ ನಿಧಾನ. ಹುಷಾರು, ಎತ್ತಾಕ್ಬಿಟ್ಯಾ? 2 mics-ಆ? 3? Can it be 3? ನಿಧಾನ ಕಣೋ. No, it is a charger. ಕೇಬಲ್. ಇದು ಕೇಬಲ್ ಕನೆಕ್ಷನ್ಸ್ ಇರುತ್ತೆ ನೋಡಿ, ಚಾರ್ಜ್ ಮಾಮ ಮಾಡ್ಕೊಳ್ಳೋದು. ಇವಾಗ ತೆಗ್ದು ಕನೆಕ್ಟ್ ಮಾಡ್ಕೊ. ಆಮೇಲೆ ಮಾಡೋಣ. ಓ, ಶರ್ಟಿಗೆ ಸಿಗಿಸ್ಕೊಬಿಟ್ಟು ಮಾಡ್ಬೋದಮ್ಮ ಅದನ್ನ. ಈ ಥರ. ಹಾಂ, ಇವು 2 ಇದೆಯಲ್ಲ, ಯಾರ್ಯಾರಿಗೆ? ಒಂದು ನಾನು ಮಾತಾಡೋಕ್ಕೆ, ಇನ್ನೊಂದು ಆಪೋಸಿಟಲ್ಲಿ ಇರೋರು ಓ, ಮಾತಾಡೋಕ್ಕೆ. ಈ ಥರನಾ? ಈ ಥರ.
ಬಾಯಿ ಹತ್ರನೇ ಇರಬೇಕದು. ಹ್ಞೂ ಬಾಯಿ ಹತ್ರ ಇದ್ರೆ ಚೆನ್ನಾಗಿ ಕೇಳಿಸುತ್ತೆ. ಹಿಂಗೆ ಇಟ್ಕೊಬೋದು. ಆ ಥರ ಇಟ್ಕೊಂಡು ಮಾತಾಡ್ಬೋದು. ಸುಮ್ಮನೆ ಇರೋ, ಆ ಥರ ಇಟ್ಕೊಂಡು ಮಾತಾಡ್ಬೋದು. ಹೇಗೆ ಅನಿಸ್ತೋದು ಆ ಚಾರ್ಜರ್ ಹಾಕೋದು? ಹೇಗೆ ಅನ್ನಿಸ್ತು ಅಚ್ಚು? ಚೆನ್ನಾಗಿ ಅನ್ನಿಸ್ತು. ಅವ್ರು ಓದಬೇಕು ಚೆನ್ನಾಗಿ ಅಂತ ಹೇಳಿದ್ರು ತಾನೇ ನಿಮಗೆ? ಓದ್ತಿದ್ದೀರಾ? ನೀವು ಮಾಡ್ತಿದ್ದೀರಾ ಹಂಗೆ? ಹಾಂ, ಇನ್ಮೇಲಾದ್ರೂ ಬುದ್ಧಿ ಕಲಿತೀರಾ? ಚೆನ್ನಾಗಿ ಓದ್ಕೊತೀರಾ? ಹೊಟ್ಟೆ ತುಂಬ ಊಟ ತಿಂತೀರಾ? ಊಟ ವೇಸ್ಟ್ ಮಾಡ್ತೀರಾ? ಹಾಂ, ಹೇಳಿದ್ರಲ್ವ ಅವರು ಊಟ ವೇಸ್ಟ್ ಮಾಡಬಾರ್ದು, ಚೆನ್ನಾಗಿ ಓದ್ಕೊಬೇಕು, ನಿಮ್ಮ ಕೆಲಸಗಳು ಮಾಡ್ಕೊಬೇಕು ಅಂತ. ನನಗೆ ಇದು, ನಿಮಗೆ ಚಾಕ್ಲೇಟ್ಸ್. ಥ್ಯಾಂಕ್ಸ್ ಕಣೋ ಆನಂದ. ನನ್ನ ಫ್ರೆಂಡ್ ಯಾರಂತ ಹೇಳಿಲ್ವಲ್ಲ, ಆನಂದ ಅಂತ, ಅವ್ನು ದುಬೈಲಿದ್ದಾನೆ. ಆ್ಯಕ್ಚುಲಿ ಅಲ್ಲೂ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾನೆ, ಇಲ್ಲೂ ಅಷ್ಟೇ. ಅವ್ರ ಮನೆಗೆಲ್ಲ ತುಂಬಾ ಅವನೇ ಆಸರೆ. ಅವ್ರ ಅಪ್ಪ ಅಮ್ಮಗ ಒಬ್ಬನೇ ಮಗ ಕೂಡ. ಮನೆ ಊರಲ್ಲೂ ಕಟ್ಸಿದ್ದಾನೆ. ಅವ್ರ ತಾಯಿನೂ ತುಂಬ ಚೆನ್ನಾಗಿ ನೋಡ್ಕೊತಾನೆ. ಫ್ರೆಂಡ್ಸ್ ಅಂದರೆ ನೋಡಿ, ನಾವೇನು ವಿತೌಟ್ ಎಕ್ಸ್ಪೆಕ್ಟೇಷನ್ ನಾವು ನೋಡೇ ಎಷ್ಟೋ ವರ್ಷ, 20 ವರ್ಷ ಹೆಂಗೆ ಅನ್ಸುತ್ತೆ ಹೇಳಿ, 20 ವರ್ಷದಿಂದ ಅವ್ರನ್ನ ನೋಡೇ ಇಲ್ಲ ನಾನು. ನನಗಂತೂ ಎಷ್ಟು ಖುಷಿ ಆಗ್ತಿದ್ರೆ, 5-6ನೇ ಕ್ಲಾಸೆಲ್ಲ ನಾವು ಏನು ಮಾಡ್ತಿದ್ವಿ, ಹೆಂಗಿರ್ತಿದ್ವಿ, ಆವಾಗ ನಾವು ಹಿಂಗೆ ಕೆಲವೊಂದು ಮೆಮೊರೀಸ್ ಈ ಥರ ಫೀಲ್ ಆಗುತ್ತೆ ನನಗೆ. ಅಂದರೆ ನಾವು ಅವಾಗೆಲ್ಲ ಚಿಕ್ಕವರಿದ್ದಾಗೆಲ್ಲ ಏನು ಮಾಡ್ತಿದ್ವಿ, ನಮ್ಗೆ ಏನೇ ಒಂದಾಗ 50 ಪೈಸೆ 1 ರೂಪಾಯಿ ಸಿಗಲಿ, ಇವರು ನಿಜ ಅವ್ರ ಮನೇಲಿ ಯಾವಾಗಲೂ 1 ರೂಪಾಯಿ 2 ರೂಪಾಯಿ ಕೊಟ್ಟು ಕಳಿಸೋರು ಏನಾರು ತಿನ್ನೋದಕ್ಕೆ ಅಂದ್ಬಿಟ್ಟು. ಅವಾಗಲೇ ಒಂದೊಂದು ಸೈಕಲಲ್ಲಿ ಬರೋನು ಅವರೂರಿಂದ ನಮ್ಮ ಊರಿಗೆ. ಪಾಪ ಅವನು ಅದನ್ನ ಇಟ್ಕೊಂಡು ಸಂಜೆ ತನಕ ಹೆಂಗೋ ಇದು ಮಾಡ್ತಿದ್ದ. ಬಟ್ ಅವಾಗ ಅಷ್ಟೊಂದು ಇಷ್ಟೆಲ್ಲ ಹೇಳ್ಕೊಡೋಂತ ಬರುತ್ತೆ ನನ್ನ ಲೈಫಲ್ಲಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇವತ್ತೆಷ್ಟು ಖುಷಿ ಆಗ್ತಿದೆ, ನಾನು ಕೊಟ್ಟಿದ್ದಾನೆ ಅಂತ ಖುಷಿ ಅಲ್ಲ, ಬಟ್ ಆ ಪ್ರೀತಿಯಿಂದ ಅಲ್ಲಿಂದ ನಮ್ಮ ಮಕ್ಕಳು ಏನೋ ಒಂದ್ಸಲ ಕೇಳಿದ್ದಕ್ಕೆ ಇಷ್ಟೆಲ್ಲ ಪಾಪ ಕಳಿಸಿದಾನಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಜೊತೆಗೆ ನನಗೆ ಅಂತಂದರೆ ಅದಕ್ಕೆ ಏನೋ ವಾಯ್ಸ್ ಕೇಳಿಸ್ತಿಲ್ಲ, ಅದಕ್ಕೆ ಒಂದು ಸ್ಪೀಕರ್ ಬೇಕು, ತಗೊಂಡಿಲ್ಲ, ಅದಕ್ಕೆ ಒಂದು ಇದು ಬೇಕು ಅಂತ ಹೇಳಿದ್ದೆ. ಅದು ನಾವು ನೆನ್ಕೊಂಡು ನನಗೆ ಅಂತ ಇದನ್ನು ಕಳಿಸಿದ್ದಾನೆ. ಇದಕ್ಕೆ ಬೆಲೆ ಕಟ್ಟಕ್ಕಾಗತ್ತೆ? ನಿಜ ಇಲ್ಲ, ನಾವೇ ತಗೊಬೋದು ಇದನ್ನ. ಅವನು ಅಲ್ಲಿಂದ ಪಾಪ ನನಗೆ ಬೇಕು ಅಂದಿದ್ದನ್ನ ಅವನು ಅರ್ಥ ಮಾಡ್ಕೊಂಡು ಕೊಟ್ಟು ಕಳಿಸಿದ್ದಾನೆ. ನಿಜ ಗ್ರೇಟ್ಫುಲ್ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವತ್ತು ಶುಕ್ರವಾರ, ನಾಗರ ಪಂಚಮಿ, ಶ್ರಾವಣ ಸ್ಟಾರ್ಟ್ ಆಗಿದೆ. ನಮ್ಮ ಮಕ್ಳಿಗೂ ಫುಲ್ ಖುಷಿ ಆಯಿತು. ನಾವು ಎಷ್ಟೇ ವಯಸ್ಸಾಗಲಿ, ನಾವಿರೋ ತನಕ ಖುಷಿಯಾಗಿ ಚೆನ್ನಾಗಿರೋಣ. ಮೊದಲೇ ಫ್ರೆಂಡ್ಸ್ ಆಗಿದ್ವಿ, ನೆಕ್ಸ್ಟ್ ಸಲ ಮೀಟ್ ಆಗೋಣ ನೀನು ಇಂಡಿಯಾಗೆ ಬಂದಾಗ. ಏನು ಹೇಳ್ತೀರ ಅಂಕಲ್ಗೆಲ್ಲ ಅಷ್ಟರಲ್ಲಿ? ಅಲ್ಲೇ ಹೇಳು. ಏನಂತ ಕೇಳಿದೆ ನೀನು ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ? ಚಾಕ್ಲೇಟ್ಸ್. ಅವ್ರು ಏನು ಹೇಳಿದ್ರು ನಿಂಗೆ? ಏನು ಮಾಡಬಾರ್ದು, ಏನು ಮಾಡಬೇಕು ಅಂತ ಹೇಳಿರ್ಲಿಲ್ವ ಅವರು? ಏನಂತ ಹೇಳಿದ್ರು? ಅಮ್ಮ ಬರೋಷ್ಟರಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ರು ಅವ್ರು ನಿಂಗೆ? ಓದ್ಬಿಟ್ಟು ಹೋಮ್ವರ್ಕೆಲ್ಲ ಬರ್ಕೊಬಿಟ್ಟು ಆಮೇಲೆ ಅಪ್ಪ ಅಮ್ಮ ಬಂದಾದ್ಮೇಲೆ ಊಟ ತಿಂದ್ಬಿಟ್ಟು ಆಮೇಲೆ ಮಲ್ಕೋಬೇಕು ಅಂತ ಎಲ್ಲ ಆ ಥರ ಹೇಳ್ಕೊಟ್ಟಿದ್ರಾ? ನೋಡಿ ಎಷ್ಟು ಹೆಂಗೆ ಹೇಳಿದ್ದಾರೆ ಅಲ್ವಾ ಅವರು. ಅವ್ರು ಗೊತ್ತಲ್ವ ಇವಾಗ ಅವರು ಒಂಥರ ಸಾಧನೆ ಮಾಡ್ದಂಗೆ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಅವರು ಮನೇನೂ ಕಟ್ಟಿಸ್ಕೊಟ್ಟಿದ್ದಾರೆ ಅವ್ರ ಅಪ್ಪ ಅಮ್ಮಗೆ, ಗೊತ್ತಾ? ಈಗ ಏನೇ ಮಾಡಿದ್ರು ಎಷ್ಟು ಖುಷಿ ಅಲ್ವಾ ಅವರು. ಆ ಥರ ನೀವು ಸಾಧಿಸಿ ತೋರಿಸ್ತೀರಾ? ತೋರಿಸ್ತೀವಿ. ಚೆನ್ನಾಗಿ ಓದಬೇಕು ಕಣ್ರು, ಅವ್ರಿಗೂ ಖುಷಿ ಆಗುತ್ತೆ. ಸರಿ ಕಣ್ರು, ಆಯಿತು. ತುಂಬ ಥ್ಯಾಂಕ್ಸ್. ಇವತ್ತಿನ ದಿನ ತುಂಬ ಚೆನ್ನಾಗೋಯ್ತು. ಈ ಸರ್ಪ್ರೈಸ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲದಕ್ಕಿಂತ ನೀನು ಅಟ್ಲೀಸ್ಟ್ ಅವಾಗ ಯಾವಾಗಲೂ ಹೇಳಿದ್ದಕ್ಕೆ ಇದನ್ನು ನೆನ್ಪಿಟ್ಕೊಂಡು ತೊಗೊಬಂದೆ ಅಲ್ವಾ? ಇದಂತೂ ಅನ್ಎಕ್ಸ್ಪೆಕ್ಟೆಡ್. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಬಟ್ ನಾನೇನು ಮಾಡಿಲ್ಲ, ನೀನು ಅಟ್ಲೀಸ್ಟು ಇದನ್ನ ನೆನ್ಪಿಟ್ಕೊಂಡು ಮಾಡಿದೀಯಾ. ಏನು ಹೇಳ್ಬೇಕಂತಲೇ ನನಗೆ ಗೊತ್ತಾಗ್ತಾ ಇಲ್ಲ.
ಸರಿ ಥ್ಯಾಂಕ್ಸ್ ಅಪ್ಪ. ಮೈಕ್ ಟೆಸ್ಟ್ ಮಾಡೋಣ. ಹಲೋ ಮೈಕ್ ಟೆಸ್ಟಿಂಗ್ 1 2 3. ಮಾಡ್ತೀವಿ. ಹೇಳು ಯಾವ ತರ ಸಾಕು ಬಾ. ಹಲೋ ಫ್ರೆಂಡ್ಸ್, ನೋಡಿ ನಮ್ಮಮ್ಮ ಇವತ್ತು ಹಿಂಗ ನಮ್ಮ ಅವ್ರ ಫ್ರೆಂಡ್ ಹತ್ರ ಹೇಳಿ ಚಾಕ್ಲೇಟ್ ಎಲ್ಲ ತಂದಿಸಿ ಮತ್ತೆ ಏನಪ್ಪ ಮೈಕ್ ಎಲ್ಲ ತಂದಿಸಿ ಮೊಬೈಲ್ ನಮ್ಮಮ್ಮ ಹುಷಾರಿಲ್ಲ ಅದಕ್ಕೆ ತರಿಸಿದ್ದಾರೆ ನೋಡಿ ಫ್ರೆಂಡ್ಸ್. ತಗೊಂಡಚ್ಚು ನೀನು ಚಾಕ್ಲೇಟ್ ಮಮ್ಮಿ ಓಪನ್ ಮಾಡಿ ತಿಂದು ಇದು ಮಿಲ್ಕಿ ಬಾರ್ ನಿಂದು ಹಚ್ಚಿನಪ್ಪಿ ಹಚ್ಚು ಓಪನ್ ತಿಂದು ಒಳ್ಳೆ ಖರ್ಜೂರ ಐತೆ. ನೋಡಿ ಫ್ರೆಂಡ್ ಚಾಕ್ಲೇಟ್ ಡೇಟ್ಸ್ ನಂಗೆ ಖರ್ಜೂರ ಇಲ್ಲ ಫುಲ್ ಚಾಕ್ಲೇಟ್. ಇದು ಕೊಕೊನಟ್. ಇದು ಕೊಕೊನಟ್ ಪ್ಲಸ್ ಖರ್ಜೂರ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಅಂಕಲ್. ಅಲ್ಲೇ ಮಾತಾಡ್ ಕೇಳುತ್ತಲ್ಲ. ಆಲ್ಮಂಡ್ ಇದೆ ಒಳಗಡೆ. ಒಳಗಡೆ ಅದು ಸೀಡು ಇದೆ. ಆಗಿದೆ ಕಾಫಿ ಸೀಡ್. ಚೆನ್ನಾಗಿದಾ? ನಂಗೂ ಸಿಕ್ತು. ಕಾಫಿ ಸೀಡ್ ನಿಂದು ಅಮ್ಮ? ಈಗ ಆಲ್ಮಂಡ್. ಆಲ್ಮಂಡ್. ಖುಷಿ ಆಯ್ತಾ? ನಿಮ್ ಫ್ರೆಂಡ್ ಅವ್ರನ್ನದ ಅವೆಲ್ಲ ಎಷ್ಟು ಒಳ್ಳೆಯವ್ರೆ. ಹೌದಾ? ನಂಗೂ ಸಿಕ್ತು. ಪಾಪ ಅವ್ರು ಅಲ್ಲಿಂದ ಕೊಟ್ಟು ಕಳ್ಸಿದ್ದಾರೆ ಅಲ್ವಾ? ನೀವು ಒಳ್ಳೆ ಮಾರ್ಕ್ಸ್ ತಗೊಂಡ್ಬಿಟ್ಟು ತೋರಿಸ್ಬೇಕು. ಚೆನ್ನಾಗಿ ಕಲ್ತು ಸರಿನಾ? ಹೇಳಿ ನಿಜನಾ? ಇದು ಕಂಟ್ರಿ ಔಟ್ ಅಷ್ಟು ಫಾರಿಂದ ಕಳಿಸಿದ್ದಾರೆ. ಔಟ್ ಆಫ್ ಕಂಟ್ರಿ. ಔಟ್ ಆಫ್ ಕಂಟ್ರಿ. ಸರಿ ಫೈನಲ್ ಆಗಂತೂ ಇವತ್ತಿನ ದಿನ ಸಖತ್ತಾಗಿತ್ತಲ್ವಾ? ಸರ್ಪ್ರೈಸ್ ಚೆನ್ನಾಗಿತ್ತಾ? ಫ್ರೆಂಡ್ಸ್ ಇವತ್ತು ಮೈಕ್ ಕೊಟ್ಟಿದ್ದಾರಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಮೈಕ್ ಇಂದ ವಾಯ್ಸ್ ಕ್ಲಿಯರ್ ಆಗಿ ಬರ್ತೇ ಇಲ್ವಾ ಅಂತ. ಮೈಕ್ ಟೆಸ್ಟಿಂಗ್ ಮಾಡಿದ್ರಾ? ಎಸ್. ಫೈನಲ್ ಆಗಿ ಮೈಕ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಲ್ವಾ? ಎಸ್. ಮತ್ತೆ ಚಾಕ್ಲೇಟ್ ಸರಿಯಾಗಿ ವಾಯ್ಸ್ ಕೇಳಿಸುತ್ತೆ. ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೈಕ್ ಯೂಸ್ ಮಾಡ್ಕೊಂಡು ಮಾಡೋಣ. ಇವತ್ತು ಟೆಸ್ಟ್ ಮಾಡಿದೀವಲ್ಲ ಸರಿನಾ? ಓಕೆ. ಓಕೆ ಬಾಯ್. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮೈಕ್ ಸರಿಯಾಗಿ ವರ್ಕ್ ಮಾಡ್ತೈತೆ ಅದು ಸರಿಯಾಗಿ ವರ್ಕ್ ಐತೈತೆ ಇದಂತೆ ಮಾಡ್ತಾ ಇರುವ ಕಮೆಂಟ್ ಅಲ್ಲಿ ಬರೀರಿ. ಸರಿನಪ್ಪ ಆಯ್ತು.